ಸಿನಿಮಾದ ಟೀಸರ್ ಹಾಗೂ ಟ್ರೈಲರ್ನ ನೋಡಿ ಅಂಥದ್ದು ಈ ಸಿನಿಮಾದಲ್ಲಿ ಏನಪ್ಪ ಸ್ಪೆಷಾಲಿಟಿ ಇದೆ, ಸ್ವಲ್ಪ ಫನ್ನು ಸ್ವಲ್ಪ ಥ್ರಿಲ್ಲು ಅಂತ ಅಂದ್ಕೊಂಡು ಈ ಸಿನಿಮಾಕ್ಕೆ ನಾನು ಹೋದೆ. ಆದರೆ ಆ್ಯಕ್ಚುಲಿ ಸಿನಿಮಾ ಹೇಗಿತ್ತು, ನನಗೆ ಈ ಸಿನಿಮಾದಲ್ಲಿ ಏನು ವರ್ಕ್ ಆಯಿತು ಏನು ವರ್ಕ್ ಆಗಿಲ್ಲ ಅಂತ ಅನ್ನೋದನ್ನ ಈ ರಿವ್ಯೂವಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಎಸ್, ನೀವು ನೋಡ್ತಾ ಇದ್ದೀರಾ ಮೂವಿ ಮಾತು ಮೈ ಪಾಯಿಂಟ್ ಆಫ್ ವ್ಯೂ ಸೀರೀಸ್. ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಾರೆಸ್ಟ್ ಡೈರೆಕ್ಟೆಡ್ ಬೈ ಚಂದ್ರಮೋಹನ್, ಸ್ಟಾರಿಂಗ್ ರಂಗಣ್ಣ ರಘು, ಅನೀಶ್, ಚಿಕ್ಕಣ್ಣ, ಗುರುನಂದನ್, ಅರ್ಚನಾ ಇನ್ ಲೀಡ್ ರೋಲ್ಸ್. ಸಿನಾಪ್ಸಿಸ್. ಸಿನಿಮಾದ ಟ್ರೈಲರ್ನ ನಾವು ಆಲ್ರೆಡಿ ರಿವ್ಯೂ ಮಾಡಿರೋ ಹಾಗೆ ಈ 5 ಜನಗಳು ರಾಂಪುರ ಅನ್ನೋ ಊರಲ್ಲಿ ಪಾವಳ್ಳಿ ಅನ್ನೋ ಬೆಟ್ಟದ ಹತ್ತಿರ ನಿಧಿ ಇರೋ ವಿಚಾರ ಇವ್ರಿಗೆ ಗೊತ್ತಾಗುತ್ತೆ. ಸೊ ಈ ನಿಧಿ ಇರೋ ವಿಚಾರ ಇವ್ರಿಗೆ ಹೇಗೆ ಗೊತ್ತಾಯ್ತು, ಇವ್ರ ನಿಧಿನ ಹುಡುಕೊಂಡು ಹೋದಾಗ ಇವ್ರಿಗೆ ನಿಧಿ ಸಿಕ್ಕಿಲ್ವಾ, ಇದರಲ್ಲಿ ಇವರು ಫೇಸ್ ಮಾಡುವಂತಹ ಚಾಲೆಂಜಸ್ ಆದರೂ ಏನು ಅಂತ ತಿಳ್ಕೊಳ್ಳೋದಕ್ಕೆ ನೀವು ಈ ಸಿನಿಮಾನ ನೋಡಲೇಬೇಕು. ಇನ್ನು ರಿವ್ಯೂ ಕಡೆ ಬರೋದಾದರೆ ಸಿನಿಮಾ ಮಾತ್ರ ಪಕ್ಕ 100% ಒನ್ ಆಫ್ ದಿ ಬ್ಲಾಕ್ ಬಸ್ಟರ್ ಮೂವಿ ಅಂತಲೇ ಹೇಳ್ಬೋದು. ಬೇರೆ ಲೆವೆಲಲ್ಲಿದೆ. ನಾನು ನಿಜ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಸಿನಿಮಾ ಇಷ್ಟೊಂದು ಫನ್ ಆಗಿರುತ್ತೆ ಅಂತ. ಟ್ರೈಲರಲ್ಲಿ ನಾನು ಹೇಗೆ ಎಂಜಾಯ್ ಮಾಡಿದ್ನೋ ಸಿನಿಮಾ ಅದ್ರ 10ರಷ್ಟಿದೆ ಅಂತಲೇ ನಾವು ಹೇಳ್ಬೋದು. ಆ್ಯಂಡ್ ಇದರಲ್ಲಿ ರಂಗಣ್ಣ ರಘು ಅವ್ರ ಪರ್ಫಾರ್ಮೆನ್ಸ್ ಆ್ಯಂಡ್ ಚಿಕ್ಕನ್ ಅವರ ಕ್ಯಾರೆಕ್ಟರೈಸೇಷನ್ನು, ಅರ್ಚನಾ ಕೊಟ್ಟಿಗೆ ಹಾಗೂ ಗುರುನಂದನ್ ಅವರ ಕಾಂಬಿನೇಷನ್ನು, ಅನೀಶ್ ಅವರ ಕಾಮಿಡಿ, ಪ್ರತಿಯೊಬ್ಬರು ಅವರ ಪರ್ಫಾರ್ಮೆನ್ಸಲ್ಲಿ ತುಂಬ ಸಖತ್ತಾಗೆ ಮಾಡಿದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ಇದರಲ್ಲಿ ಇನ್ನೂ ಸಪೋರ್ಟಿಂಗ್ ರೋಲ್ಸಲ್ಲಿ ಕಾಣಿಸ್ಕೊಂಡಿರುವಂತಹ ದೀಪಕ್ ರೈ ಅವರಾಗಿರ್ಬೋದು, ಅವಿನಾಶ್ ಅವರಾಗಿರ್ಬೋದು, ಸೂರಜ್ ಪಾಪ್ಸ್ ಅವರಾಗಿರ್ಬೋದು, ತುಂಬ ಅಚ್ಚುಕಟ್ಟಾಗಿ ಅವ್ರವ್ರ ಪಾತ್ರನ ಮಾಡಿ ಪ್ರತಿಯೊಬ್ಬರು ಕೂಡ ಸಿನಿಮಾನ ಇನ್ನೂ ಬೇರೆ ಲೆವೆಲಲ್ಲಿ ತಗೊಂಡೋಗಿದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ಎಕ್ಸ್ಪೆಷಲಿ ದ ಡೈಲಾಗ್ಸ್ ಆ್ಯಂಡ್ ದ ಕಾಮಿಡಿ ಅವೆಲ್ಲ ಹೆವಿಯಾಗಿ ವರ್ಕೌಟ್ ಆಗಿದೆ. ಇನ್ನು ಹಾಡುಗಳಂತ ಬಂದಾಗ ಅವುಗಳು ಕೂಡ ತುಂಬ ಚೆನ್ನಾಗಿ ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ. ಸೊ ಓವರ್ ಆಲ್ ಈ ಸಿನಿಮಾ ಮಾತ್ರ ತುಂಬ ಅದ್ಭುತವಾಗಿ ಚೆನ್ನಾಗಿತ್ತು. ಪ್ರತಿಯೊಬ್ಬ ಆಡಿಯನ್ಸ್ಗೂ ಸಿನಿಮಾ ಹೆವಿ ಮಜಾ ಕೊಡ್ತು ಅಂತಲೇ ಹೇಳ್ಬೋದು. ಇನ್ನು ಈ ಸಿನಿಮಾದಲ್ಲಿ ನನಗೆ ಏನೇನು ವರ್ಕ್ ಆಗಿದೆ ಅಂತ ಅನ್ನೋದಾದರೆ ಈ ಸಿನಿಮಾದ ಸ್ಟೋರಿ ಲೈನ್ ಅಂತಲೇ ಹೇಳ್ಬೋದು. ಸ್ಟಾರ್ಟಿಂಗ್ ನೀವು ಸೀಟ್ನಲ್ಲಿ ಕೂತಾಗ್ಲಿಂದ ಹಿಡಿದು ಎಂಡ್ ತನಕ ನಿಮಗೆ ಎಲ್ಲೂ ನಾನ್ ಸ್ಟಾಪ್ ಬೋರಿಂಗ್ ಆಗದೆ, ಎಲ್ಲೂ ನೀವು ಡೈವರ್ಟ್ ಆಗದೆ ಇರೋ ರೀತಿ ಅಷ್ಟು ಎಂಗೇಜಿಂಗ್ ಆಗಿ, ಅಷ್ಟು ಫನ್ಫುಲ್ ಆಗಿ, ಹೆವಿಯಾಗಿ ಸಿನಿಮಾ ಮಾತ್ರ ತುಂಬ ಚೆನ್ನಾಗಿ ತಗೊಂಡೋಗಿದ್ದಾರೆ. ಆ್ಯಂಡ್ ದ ಮೇನ್ ಅಪ್ರಿಷಿಯೇಟ್ ಮಾಡಲೇಬೇಕು, ಇವರು ಈ ಸಿನಿಮಾದಲ್ಲಿ ಅವಶ್ಯಕತೆಗೂ ಮಿತಿ ಮೀರಿ ಎಲ್ಲೂ ಓವರ್ ಆಗಿ ಬೇರೆ ಸಿನಿಮಾಗಳ ಹಾಗೆ VFX ಹಾಗೂ CGIನ ಯೂಸ್ ಮಾಡದೆ ಲಿಮಿಟೆಡ್ ಆಗಿ ಸಿನಿಮಾಕ್ಕೆ ಎಷ್ಟು ಬೇಕೋ ಅಷ್ಟು ತುಂಬ ಅದ್ಭುತವಾಗಿ ತುಂಬ ಚೆನ್ನಾಗಿ ಯೂಸ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಅದು ನನಗೆ ತುಂಬಾ ಖುಷಿ ಕೊಡ್ತು. ಆ್ಯಂಡ್ ಇದರಲ್ಲಿ ಎಷ್ಟು ಹೆವಿ ಡ್ರಾಮಾ ಇಲ್ಲದೆ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಸ್ಟೋರಿನ ಹೇಳಿ ಕಂಟಿನ್ಯೂ ಮಾಡಿ ಮುಗಿಸಿದ್ದಾರೆ. ಆ್ಯಂಡ್ ಅಫ್ಕೋರ್ಸ್ ಇದರಲ್ಲಿ ಪಾರ್ಟ್ 2 ಕೂಡ ಲೀಡ್ ಕೊಟ್ಟಿದ್ದಾರೆ. ಆ್ಯಂಡ್ ಐ ಆಮ್ ಈಗರ್ಲಿ ವೇಟಿಂಗ್ ಫಾರ್ ದಟ್. ಇನ್ನು ನನಗೆ ಸಿನಿಮಾದಲ್ಲಿ ವರ್ಕ್ ಆಗದಿರೋದೇನು ಅಂತ ಅನ್ನೋದು ಹೇಳೋದಾದರೆ ಮೇ ಬಿ ಸೆಕೆಂಡ್ ಹಾಫ್ ಅಂತಲೇ ಹೇಳ್ಬೋದು. ಎಕ್ಸ್ಪೆಷಲಿ ದ ಫಾರೆಸ್ಟ್ ಪೋರ್ಷನ್ ಏನಿತ್ತು ಅದರಲ್ಲಿ ಫಸ್ಟ್ ಆಫ್ ಅವರು ಎಷ್ಟು ಎಂಗೇಜಿಂಗ್ ಆಗಿ ಫನ್ ಫಿಲ್ಡ್ ಆಗಿ ಹೇಗೆ ತೊಗೊಂಬಂದ್ರು, ಸೆಕೆಂಡ್ ಪಾರ್ಟಲ್ಲೂ ಅವರು ಹಾಗೆ ಅದನ್ನ ಕಂಟಿನ್ಯೂ ಮಾಡಿದ್ದಾರೆ. ಬಟ್ ಆದರೂ ಎಲ್ಲೋ ಒಂದು ಕಡೆ ಅದೊಂದು ಸ್ವಲ್ಪ ಡ್ರ್ಯಾಗ್ ಮಾಡ್ದಂಗೆ, ಎಲ್ಲೋ ಒಂದೇ ಒಂದು 5% ಅಷ್ಟು ಲ್ಯಾಗ್ ಆದಂಗೆ ನನಗೆ ಫೀಲ್ ಆಯಿತು. ಹಾಂ ಮರ್ತೆ, ಆ್ಯಕ್ಚುಲಿ ಇನ್ನೊಂದು ದ ಮೇನ್ ನೆಗೆಟಿವ್ ಪಾಯಿಂಟ್ ಹೇಳೋದಾದರೆ ಈ ಸಿನಿಮಾದ ಪ್ರಮೋಷನ್. ಈ ಸಿನಿಮಾದಲ್ಲಿ ಎಷ್ಟು ಚೆನ್ನಾಗಿ ಕಂಟೆಂಟ್ ತೊಗೊಂಬಂದು ಎಷ್ಟು ಅದ್ಭುತವಾಗಿ ಸಿನಿಮಾ ಮಾಡಿದ್ದಾರೆ ಅಂತಂದರೆ ಮೇ ಬಿ ಇನ್ನೂ ಪ್ರಮೋಷನ್ಸ್ ಬೇಕಿತ್ತು ಅಂತ ಅನಿಸುತ್ತೆ. ಆ್ಯಂಡ್ ನನ್ನ ಪಾಯಿಂಟ್ ಆಫ್ ವ್ಯೂನಲ್ಲಿ ಈ ಸಿನಿಮಾಕ್ಕೆ 3.9 ರೇಟಿಂಗ್ ಔಟ್ ಆಫ್ 5ನ ಕೊಡೋದಕ್ಕೆ ಇಷ್ಟಪಡ್ತೀನಿ. ಸೊ ಇದು ನನ್ನ ಸಿನಿಮಾದ ವಿಮರ್ಶೆ ಆಗಿತ್ತು. ನಿಮ್ಗೇನಾದರೂ ಈ ನನ್ನ ವಿಮರ್ಶೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಕೂಡ ಏನಾದರೂ ಈ ಸಿನಿಮಾನ ನೋಡಿದರೆ ನಿಮ್ಗೇನು ಅನ್ನಿಸ್ತು ಅಂತ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು. ಶುಭ ದಿನ.